ಏಡಿಗಳು ಎಷ್ಟು ಸಿಗುತ್ತೆ ಅಂತ ನೋಡ್ಬೇಕು. ಅಯ್ಯೋ ಯಾವ್ದೋ ಹೊಳೆಗೆ ಬಂದಿದ್ವಿ, ಹೊಳೆ ಹೆಸರು ಗೊತ್ತಿಲ್ಲ ನಮ್ಗೆ. ನೀವು ಕಷ್ಟಪಟ್ಟು ಒಂದ್ ತಾಸಿಂದ ರೆಡಿ ಮಾಡಿದ್ದು ಇದು ಗಂಡ ಹೆಣ್ಣ ಮೇಲು ತೋರ್ಸೋದು ಸ್ವಲ್ಪ ತಡಿ ನೋಡೋಣ. ಈ ಕಣ್ಣಲ್ಲಿ ನೀವೇನೇ ನೋಡ್ಬೇಕು ಕಾಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನೀವು ನೋಡ್ತಾ ಇರ್ಬೋದು, ನಾವಿಲ್ಲಿ ಆಲಮನೆ ಅಂತ ಒಂದು ಊರಲ್ಲಿ ಇದ್ದೀವಿ. ಇಲ್ಲಿಗೆ ಏನಕ್ಕೆ ಬಂದಿದೀವಿ ಅಂದ್ರೆ ಕೂಣಿ ಹಾಕಿ ಏಡಿ ಹಿಡಿಯೋಣ ಅಂತ ಬಂದಿದ್ದೀವಿ. ನೋಡೋಣ ಎಷ್ಟು ಏಡಿ ಸಿಗುತ್ತೆ ಇವತ್ತು. ಈ ವಿಡಿಯೋದಲ್ಲಿ ಅದೆಲ್ಲ ಕಂಪ್ಲೀಟ್ ಆಗಿ ಹೆಂಗ್ ಹಿಡಿಬಹುದು ಎಲ್ಲ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಲೆಟ್ಸ್ ಗೋ. ಪ್ಲ್ಯಾನ್ ಪ್ರಕಾರ ಇವತ್ತು ಏರಿ ಹಿಡಿಯೋದಕ್ಕೆ ಸಿರ್ಸಿಯಿಂದ 18 ಕಿಲೋಮೀಟರ್ ಇರೋ ಆಲ್ಮನೆವರೆಗೆ ಹೋಗ್ತಾ ಇದ್ವಿ. ಹೊರಡೋದು ಸುಮಾರು 12 ಗಂಟೆ ಆಗಿತ್ತು. ಹೋಗುವಾಗ್ಲೇ ಶಂಕರಣ್ಣ ಎಗ್ ರೈಸಿಂದ ಒಂದು 4 ಎಗ್ ರೈಸ್ನ ಪಾರ್ಸಲ್ ತಗೊಂಡು ಇನ್ನೇನು ತಡ ಮಾಡಿದೆ ಊರ ಕಡೆ ಮುಂದೆ ಹೊರಡ್ತೀವಿ. ಸ್ವಲ್ಪ ದೂರ ಪ್ಲೇಸ್ ಅಂದ್ರೆ ಸಿಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ನೇಚರ್ ಎಂಜಾಯ್ ಮಾಡೋದಕ್ಕೆ ಇದು ತುಂಬಾ ಒಳ್ಳೆ ಪ್ಲೇಸ್. ಸ್ವಲ್ಪ ಮೀನು ಇಲ್ಲೇ ಸ್ವಲ್ಪ ಮುಂದೆ ಮಳೆ ಇರೋ ತರ ಇದೆ, ಅಲ್ಲಿ ಹೋಗಿ ತಲೆ ಮೀನು ಹಸಿ ತಾರ್ಲ ಮೀನಿದು ಜೊತೆಗೆ ಕೋಳಿ ವೇಸ್ಟು, ಕೋಳಿ ಕಾಲು, ಹಚ್ಚೆ, ಕರಳು ಇದೆಲ್ಲ ಸ್ವಲ್ಪ ಚೀಲ ಹಸಿ ಉಳ್ಳಾಗಡ್ಡೆ ಚೀಲ. ಉಳ್ಳಾಗಡ್ಡೆ ಚೀಲ ಜೊತೆಗೆ ಕಲ್ಲು ಹಾಕಿದ್ರೆ ಮುಳುಗ್ಬಿಡುತ್ತೆ. ಈ ಥರ ಚೀಲದಲ್ಲಿ ಕೋಳಿ ವೇಸ್ಟ್ ಎಲ್ಲ ಕಟ್ಟಿ ನೇತು ಹಾಕಿ ಹೋದರೆ ಅದರಲ್ಲಿ ಏಡಿಗಳು ಬಂದು ಅದನ್ನು ತಿನ್ಲಿಕ್ಕಂತ ಬಂದವಾಗ ಅದ್ರ ಕೊಂಬು ಕಾಲು ಎಲ್ಲ ಸಿಕ್ಕಾಕೊಳ್ಳುತ್ತೆ. ಅದನ್ನು ನೀಟಾಗಿ ಎತ್ತಿದ್ರೆ ನಮಗೆ ಏಡಿಗಳು ಅದಕ್ಕೆ ಕಚ್ಕೊಂಡಿದ್ರೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗೆ ಟ್ರೈ ಮಾಡಿದ್ವಿ. ಇದಕ್ಕೆ ಕೂಣಿ ಅಂತ ಹೇಳ್ತೀವಿ. ಪುಸ್ತಕ ಕೂಣಿ ಒಳಗಡೆ ಈ ತರ ಚೀಲದಲ್ಲಿ ಮೀನು ಮತ್ತೆ ಚಿಕನ್ ವೇಸ್ಟ್ ಎಲ್ಲ ಹಾಕ್ತಾರೆ. ಈ ಒಂದು ಕೂಣಿ ಹಾಕಿ ಏಡಿ ಹಿಡಿಲಿಕ್ಕೆ ಈ ಒಂದು ಜಾಗನ ಫಿಕ್ಸ್ ಮಾಡ್ಕೊಂಡಿದ್ವಿ. ಹಾಗೆ ಆ ಕೂಣಿ ಒಳಗಡೆ ಎಲ್ಲ ವೇಸ್ಟೇಜು ಅದನ್ನೆಲ್ಲ ಹಾಕಿ ಇವಾಗ ರೆಡಿ ಮಾಡ್ಕೋತಾ ಇದ್ದೀವಿ. ಇನ್ನೇನು ರೆಡಿ ಆದರೆ ಅದನ್ನು ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಆಳ ಇರೋ ಜಾಗದಲ್ಲಿ ಅದನ್ನು ಹಂಗೆ ಕಟ್ಟಿಬಿಟ್ಟು ಹಾಕಬೇಕಾಗುತ್ತೆ. ಅದರೊಳಗಡೆ ಚಿಕನ್ ವೇಸ್ಟು ಮೀನೆಲ್ಲ ಹಾಕಿ ಒಂದು ಕಲ್ಲೇನಾರು ಹಾಕಿ ಮೇಲ್ಗಡೆ ಕ್ಲೋಸ್ ಮಾಡಬೇಕು. ಮುಚ್ಚಳ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಡೀಪ್ ಆಗೂ ಇದೆ, ಆಳ ಇದೆ. ಅವಳಿಗೆ ಹೊಳೆ ಕ್ರಾಸ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಅಲ್ಲೇ ಇದ್ದಾಳೆ. ನಾವು ಇಲ್ಲಿದ್ದೀವಿ. ಒಂದು ಹಗ್ಗ ಕಟ್ಟಿ ನೀರಿಗೆ ಬಿಟ್ಟು ಹೋಗದೆ ಇರೋ ತರ ಸ್ವಲ್ಪ ಊಟ ಎಲ್ಲ ಕಟ್ಟಿ ಒಂದು ಹಗ್ಗ ಕಟ್ಟಿ ಅನುಕರ ಕಟ್ಟಿ ಬಂದೋಬಸ್ತ್ ಮಾಡಿದ್ರೆ ಮಳೆ ಜಾಸ್ತಿಯಾಗಿ ನೀರು ಬಂದೇನಾದ್ರು ತೇಲ್ಕೊಂಡು ಹೋಗ್ಬಾರ್ದಲ್ಲ ಅಂತ ಕಟ್ಬಿಡೋದು. ಇವಾಗ ಮತ್ತೆ ಈ ಜಾಗಕ್ಕೆ ಬಂದು ಏಡಿಗಳು ಎಷ್ಟು ಬಿದ್ದಿರುತ್ತೆ ಅಂತ ನೋಡಬೇಕು. ನೋಡಿ ಇದಾವ. ಐತೈತಿ. ಅಯ್ಯೋ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಿಸ್ ಆಯ್ತು. ನೆಕ್ಸ್ಟ್ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀವಿ, ಬೇರೆ ಕಡೆ ಹೋಗ್ಬೇಕೀಗ, ಆಮೇಲೆ ನೋಡೋಣ. ಸ್ವಲ್ಪ ಆಫ್ ರೋಡಿಂಗು. ನಮ್ ಗದ್ದೆ ಇದ್ದಲ್ಲಿ ಹೋಗ್ತಾ ಇದೀವಿ. ಈಗ ಇನ್ನೊಂದು ಲೊಕೇಶನ್ ಬಂದಿದೀವಿ. ಮಸ್ತಾಗಿ ಏಡಿ ಹಿಡಿಯೋಣ ಇವತ್ತು. ಊಟಕ್ಕೆಲ್ಲ ತಗೋ ಬಂದಿದೀವಿ.
ಅಲ್ಲಿ 2 ಜನ ಮುಂದೆ ಹೋಗಿದ್ದಾರೆ ಆಲ್ರೆಡಿ. ಅವ್ರನ್ನ ಸೇರಿಸ್ಕೊಂಡು ನಾವೀಗ ಊಟ ಮಾಡಬೇಕು. ತೋಟದ ದಾರಿ ಮಧ್ಯ ಹೋಗ್ಬೇಕು. ನೀರಿದೆಯಲ್ಲ ಗೊತ್ತಿಲ್ಲ, ಎಲ್ಲ ವೇಸ್ಟ್. ಚೆನ್ನಾಗಿದ್ದಾರಲ್ಲ ಏಡಿಗಳು ಎಷ್ಟು ಸಿಗುತ್ತೆ ಅಂತ ನೋಡ್ಬೇಕು. ಏಡಿ ಸಿಕ್ಕಿದ್ರೆ ನಾಳೆ, ಇವತ್ತಲ್ಲ, ಇವತ್ತು ಶನಿವಾರ ಆಗಿದ್ರಿಂದ ನಾವು ತಿನ್ನಲ್ಲ. ನಾಳೆಗೆ ಇವತ್ತೇ ರೆಡಿ ಮಾಡ್ಕೋಬೇಕು. ಎಷ್ಟು ಏಡಿ ಸಿಗುತ್ತೆ ನೋಡೋಣ. 2 ಜನ ಆಲ್ರೆಡಿ ಮುಂಚೆ ಬಂದಿದ್ರು, 3 ಏಡಿ ಹಿಡ್ದಿದ್ದಾರೆ. ತೋರ್ಸು ಸ್ವಲ್ಪ. ಹಾ, ದೊಡ್ಡ ದೊಡ್ಡ ಕೊಂಬು ತೋರಿಸು. ಕೊಂಬು ತೋರ್ಸು, ದೊಡ್ಡದು. ಹಾ, ಒಳ್ಳೆ ಬೇಟೆ ಮಾಡಿದ್ದಾರೆ. ನಿಮ್ಮ ವೆಪನ್ ತೋರಿಸಿ. ಯಾವ್ದು ಇಲ್ಲ ವೆಪನ್ ಇದು ನಾವು ಕಷ್ಟಪಟ್ಟು ಒಂದ್ ತಾಸಿಂದ ರೆಡಿ ಮಾಡಿದ್ದು. ನೀವು ಬರೋ ತನಕನೂ ಹಿಡ್ಕೊಂಡಿದ್ದೆ ದೊಡ್ಡ ದೊಡ್ಡ ಕೊಂಬ್ ಮಾಡ್ಕೊಂಡು. ಇನ್ನೊಂದು ಎಡೆ ಸೇರಿದಾಗ ಮುರ್ದಾಗದೆ. ಒಂದ್ಸಲ ನೀವು ದುಂಬದೊಳಗೆ ಕೈ ಹಾಕಿದ ನೋಡಿ. ನಾವು ಏಡಿ ಹಿಡ್ದಿದೀವಿ. ಇದು ಮೇಲ್. ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಮೇಲೆ ಅಂತ? ಗೊತ್ತಾಗತ್ತೆ ಅಂದ್ರೆ ಇದನ್ನ ಹಿಂಗ್ ಚುಚ್ಚಬೇಕು. ಯಾವ್ದು? ಚುಚ್ಚಿದಾಗ ಇದು ಮಧ್ಯದ್ದು. ಹಾ, ಇದ್ರೊಳಗಡೆ ಮರಿ ಇದ್ರೆ ಮರಿನೆಲ್ಲ ನೀರಲ್ಲಿ ಬಿಟ್ಟು ಮತ್ತೆ ಏಡಿ ತಗೊಂಡ್ ಹೋಗಕ್ಕೆ. ಫೀಮೇಲ್ ಫಿಮೇಲ್ ಅದು ಏಡಿ. ಮರಿ ಇದ್ರೆ ಇದ್ರೊಳಗಡೆ ಮರಿ ಇಲ್ಲ ಅಲ್ಲ, ಸೊ ಮೇಲ್. ಯಾವ್ದು ಸಿಕ್ಕಿಲ್ವಾ ಫೀಮೇಲ್? ಫಿಮೇಲ್ ಇಲ್ಲ. ಫಿಮೇಲ್ ಇದ್ರೆ ಡಿಫ್ರೆನ್ಸ್ ತೋರಿಸ್ಬೋದಿತ್ತು. 3 ಸಿಕ್ಕಿದಾವೆ. ನೆಕ್ಸ್ಟ್ ಯಾವಾಗಾದ್ರೂ ಸಿಕ್ಕಿದ್ರೆ ಮುಂದೆ ನೋಡಿ. ಇದು ಮೇಲ್. ಹಿಂಗ್ ತೆಗಿಬೇಕು. ಇವಾಗೆಲ್ಲ ಬಿಟ್ಟಿರ್ತವೆ ಅನ್ಸುತ್ತೆ. ಕಣ್ ಬಿಡತ್ತೆ. ಬಿಡು ಕಣ್. ಎಲ್ಲ ಕೈ ಕಾಲೆಲ್ಲ ಮುರಿದಾಕ್ಬಿಟ್ಟಿದ್ದೀರಾ ಪಾಪ. ತೋರ್ಸ್ಕೊಂಡು ಒಂದ್ ನಿಮಿಷ. ಮತ್ತೆ ನೀವೇ ಹಂಗೆ ಹಿಡಿತೀರಾ? ನೋಡೋಣ ಇರಿ. ಹಾ, ಪಾಪ ಜೀವಂತ ಇರ್ಬೇಕದು. ಕಣ್ಣು ಇಟ್ಟಿದೆ. ಅಲ್ವಾ? ಪಾಪ. ಗಂಡ ಹೆಣ್ಣ ಮೇಲು ಇವಾಗ ತಾನೇ ಸಿಕ್ಕಿರೋದು ನೋಡಿ, ಫ್ರೆಶ್ ಆಗಿದೆ. ಫ್ರೆಶ್ ಫ್ರಮ್ ರಿವರ್ ಅಲ್ಲ, ಇದು ಕಾಲುವೆ. ಫ್ರೆಶ್ ಫ್ರಮ್ ಕಾಲುವೆ. ಪಾಪ ಕಷ್ಟಪಟ್ಟಿದೆ ನೋಡಿ. ಇದು ಕೊಂಬು. ನಮ್ ಪುಟ್ಟಿ ಹೆದರ್ಕೊಂಡೇ ಬಿಟ್ಲು. ಮುಗೀತು ಮುಗೀತು ಮುಗೀತು. ಇವಾಗ ಪಾಪ ಅದು ಕಾದು. ಇವಾಗ ಏನ್ ಮಾಡಕ್ಕೂ ಆಗಲ್ಲ. ಜಿಗ್ಗಾಲು. ಆಹಾ, ನೋಡಿ ಕಟ್ ಮಾಡ್ಬಿಡ್ತಿದ್ದೆ ನಲಪುಟ್ಟಿ ಬೆರಳು. ಇದನ್ನ ಮಿಕ್ಸಿಲಿ ಹಾಕಿ ಮಾಡಿದ್ರೆ ಮಸ್ತ್ ಆಗುತ್ತೆ ಸಾಂಬಾರು ಅಲ್ಲ. ಫಿಂಗರ್ ಮಾಡಿ ನೋಡಿ. ಯಾವ ಕುಂಬಳ ತಗೊಬಂದಲ್ಲ ಅಲ್ಲಿಂದ. ನೀನೇ ತಕ್ಕೊಡ್ಬೇಕು ಕುಂಬ್ಳ ಅಷ್ಟೇ. ನಾನು ಫ್ರೈ ಮಾಡ್ಕೊತೀನಿ. ಮನೆ ದಪ್ಪಾಗಿರುತ್ತೆ. ನಿನ್ ಕಾಲಿಗೆ ಹತ್ತಿತ್ತಲ್ಲ ಅವ ಬಂದು. ಅದು ಹಂಗೆ ಸುಮ್ನೆ ಸುಮಾರು ವರ್ಷ ಆಗಿತ್ತು ಬರ್ದೆ ಬಂದಿತ್ತು ನೋಡ್ಕೊಂಡು. ಏನಾಯ್ತು? 2 ಏಡಿ ಬಿದ್ದ. ಎಲ್ಲಿ ಕಡಿಯಕ್ಕಲ್ಲ. ಇದತ್ತಾ? ಇವಾಗ ಯಾವ್ದೋ ಹೊಳೆಗೆ ಬಂದಿದ್ವಿ. ಹೊಳೆ ಹೆಸರು ಗೊತ್ತಿಲ್ಲ ನಮ್ಗೆ. ನೀವೆಲ್ಲ ಗೈಡ್ ಇವಾಗ ಹೇಳ್ಬೇಕು. ನಿಮ್ಗೆ ಗೊತ್ತಿರತ್ತ, ನೀ ಕರ್ಕೊಂಡ್ ನಾವೀ ಬದಿ ಕರ್ಕೊಂಡ್ ಬಂದಾರಲ್ಲ, ಕರ್ಕೊಂಡ್ ಬಂದರು ನಮ್ಮ ಅಂಕಲ್. ಅವ್ರೆಲ್ಲ ಹೇಳ್ತಾರೆ. ಇವ್ರು ಸ್ವಲ್ಪ ಏಡಿ ಎಕ್ಸ್ಪೋರ್ಟ್ ಅಂತ ಹೇಳಿ ಕರ್ಕೊಂಡ್ ಬಂದಿದ್ವಿ. ಈಗ ನಮ್ ಮರ್ಯಾದೆಗಾರ ನಾವು 4 ಏಡಿ ಹಿಡಿದಿದ್ವಿ. ಅವ್ರೆಷ್ಟು ನಮ್ಮ ಮರ್ಯಾದೆಗೆ ಎಷ್ಟು ಹಿಡಿದಿರುತ್ತೆ ನೋಡ್ಬೇಕು. ಇವಾಗ ನದಿ ಹರಿತಾ ಇದೆ. ಟಿವಿ ಬೇರೆ ಹಾಳಾಗ್ಬಿಟ್ಟಿದೆ ಈ ಸ್ಪಾಟಲ್ಲಿ. ನೋಡಿದ್ರೆ ಕುಂಬಳ ಇರೋ ತರ ಇದೆ. ಹೌದಾ? ಪುಟ್ಟಿ ಗುಂಬಳ ನೋಡು. ಹಂಗಿರುತ್ತೆ, ಹಿಂಗ್ ಹಿಡಿತಾರೆ. ಚಪ್ಪಲಿಗೆ ಕುಂಬಳ ಬಂದ್ಬಿಟ್ಟಿದೆ. ತೋರ್ಸೋದು ಸ್ವಲ್ಪ ತಡಿ ನೋಡೋಣ. ಚೀ.
ಕುಂಬಳಗೋಡ್ ಹೋಗ್ತಾರೆ. ಹೆಂಗಿರು ಹೆಂಗಿರು ಓಡತ್ತೆ. ನಾನು ಬಂದೆ. ಅಲ್ಲಿ ಎತ್ಕೊಬಿಟ್ಟಾರೆ. ಉಂಬ್ಳಕ್ಕೆ ಎದ್ರೆ ಅಲ್ಲಿ ಹೋಗಿದ್ದಾಳೆ ನೋಡಿ. ಉಂಬ್ಳ ಅಂದ್ರೆ ರೈತರ ಮಕ್ಕಳಿಗೆಲ್ಲ ಇವೆಲ್ಲ ಹಣ್ಣು ಸಿಗುತ್ತಾ ಸಿಗಲ್ಲ. ಇನ್ನು ಕೆಳಗಿಡೀರಿ ನೀವು. एक बार धोखा खा चुका हूँ, दोबारा नहीं खाऊंगा. ಎತ್ತಿ ಹಾ ಎತ್ತಿ ನೋಡ್ಬೇಕು ಇವಾಗ ಇದಾವ ಇಲ್ಲ ಅಂತ. ಇದಾವೆ ಸೌಂಡ್ ಆಗ್ತೈತಿ. 15 ಇರ್ಬೋದೇನ. ನಿಜ ಪ್ರಾಮಿಸ್ ಸೌಂಡ್ ಆಗ್ತೈತಿ. ಅದು ಎತ್ಬಿಡ್ರಿ, ನಾ ವಿಡಿಯೋ ಮಾಡ್ತೀನಿ. ಸಾಂಬಾರಿಗೆ ಅಡಿಲ್ಲ ಅಡಿರಿ ಇದಾವೆ ನೋಡೋಣ. ಇದಾಗಿದೆ ಒಳಗೆ ಒಳಗಡೆ ಇಷ್ಟೊಂದು ಇದೆ. ಓಪನ್ ಮಾಡ್ತಾ ಇದ್ದೀವಿ ನೋಡಿ. ಒಂದು ಬಂತು. ಇಲ್ಲ ಹಾಕೊಂಬಿಡಿ. ಹಾ ಎರಡು ಬಂತು. ಹಂಗೆ ಅಕ್ಕ. ಆಯ್ ಬಾ. ಪರವಾಗಿಲ್ಲ, ಬಂದಿದ್ದಕ್ಕೆ ಒಂದು 9 ಏಡಿ ಸಿಕ್ಕಿದೆ. ಈ 9 ಏಡಿನ ತಗೊಂಡು ನಾಳೆ ಒಂದೊಳ್ಳೆ ಸಂಡೆಗೆ ಊಟ ಮಾಡ್ಕೊಂಡು ತಿನ್ಬೋದು. ಫೈನಲಿ ಏಡಿನ ಹಿಡ್ದಾಯ್ತು. ಇವತ್ತು ನಮ್ಗೆ 9 ಏಡಿ ಸಿಕ್ಕಿದೆ ನೋಡಿ. ತೋರ್ಸೋದು ಕವರು ತೋರ್ಸ್ ಕರೆಕ್ಟ್ ಆಗಿ. 9 ಏಡಿ ಸಿಕ್ಕಿದೆ. ಪರವಾಗಿಲ್ಲ, ಬಂದಿದ್ದಕ್ಕೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಊರಿಗೆಲ್ಲ ಬಂದವಾಗ ಈ ತರ ಏಡಿ ಹಿಡಿಯಕ್ ಹೋಗೋದು, ಮೀನ್ ಹಿಡಿಯೋದು ಇವೆಲ್ಲ ಮಾಡ್ತಿದ್ರೆ ಒಂಥರ ಟೈಮ್ ಪಾಸ್ ಆಗಿದೆ, ಗೊತ್ತಾಗಲ್ಲ. ನೋಡಿ ಇಲ್ಲಿ ನೇಚರ್ ಚೆನ್ನಾಗಿದೆ ನೋಡಿ. ಬಂದಿರೋ ಜಾಗ ಸಖತ್ತಾಗಿದೆ. ನೀವು ಕೂಡ ಊರ್ ಕಡೆ ಹೋದ್ರೆ ಬರೀ ಮನೇಲಿ ಇರೋದಲ್ಲ, ಸ್ವಲ್ಪ ಆಚೆ ಕಡೆ ಹೋಗಿ ಈ ತರ ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿರುತ್ತೆ. ಮತ್ತೆ ಸಂಡೇ ಆ ಒಂದು ದಿನ ನಿಮಗೆ ಈಸಿಯಾಗಿ ಕಳೆದೋಗ್ಬಿಡುತ್ತೆ. ಬಟ್ ಮೆಮೊರಿ ಇರುತ್ತಲ್ಲ, ತುಂಬಾ ಇರುತ್ತೆ. ಸೊ ಇದೇ ತರ ವಿಡಿಯೋಸ್ಗೆ ನಮ್ಮನ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.